ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ಗುರುವರೆಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ನಮ್ಮ ಧಾರ್ಮಿಕ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಿನ್ನೆಲೆಯ ಬಗ್ಗೆ ಪೂಜ್ಯನರು ವಿವರಿಸಿಕೊಟ್ಟಿದ್ದಾರೆ. ಈ ಕಾಲಘಟ್ಟದಲ್ಲಿ ಇದನ್ನು ತಿಳಿದು ಮುಂದಿನ ಪೀಳಿಗೆಗೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಇಡೀ ಹಿಂದೂ ಸಮಾಜ ತೊಡಗುವಂಥ ಅವಶ್ಯಕತೆ ಇದೆ. ನಮ್ಮ ಧರ್ಮಸಭೆಗಳು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿಗೂ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಯಾರೋ ಮಹಾದಾನಿಗಳಿದ್ದಾರೆ, ದಾನಿಗಳು ದಾನ ಕೊಡ್ತಾರೆ, ಭಕ್ತರು ಬರ್ತಾರೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಇದೇ ರೀತಿಯ ಕಾರ್ಯಕ್ರಮ ಪ್ರತಿ ಊರಿನಲ್ಲೂ ನಡೆಯುತ್ತಲ್ಲ. ಗಮನಿಸಿ ನೋಡಬೇಕು ನಾವು ಯಾವತ್ತಾದರೂ ಇತಿಹಾಸವನ್ನು. ಇಷ್ಟು ವರ್ಷಗಳ ನಂತರವೂ ಕೂಡ ಈ ಹಿಂದೂ ಪರಂಪರೆ ಇಷ್ಟು ವೈಭವದಿಂದ ಇಡೀ ದೇಶದಲ್ಲಿ ಬದುಕಿದೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದ್ದಾವೆ. ಕಾರಣ ಇದೇ ದೇವಸ್ಥಾನಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು, ಸನಾತನ ಸಂತ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ವೇದಗಳು, ನಮ್ಮ ವೇದಾಂತಗಳನ್ನು ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳಾಗಿದ್ವು. ಕಳೆದ 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಸನಾತನ ಧರ್ಮದ ಮೇಲೆ. ಈ ಸನಾತನ ಧರ್ಮದ ನಾಶ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ. ಯಾವತ್ತಾದರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 10 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಿಚ್ಚುಗತ್ತಿ ಹಿಡಿದು ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬಾಬ್ಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜಗತ್ತಿನ 10 ಜನಾಂಗಗಳು, 35 ಜನಾಂಗಗಳು ಸುಮಾರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂಥ 10, 20, 40, 50 ವರ್ಷದ ದಾಳಿಗಳನ್ನು ಪರಿಕೆಯ ಒಂದೇ ಒಂದು ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು. ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದವು. ಇವತ್ತು ಆ ಪ್ರಾಚೀನ ಜನಾಂಗಗಳನ್ನು ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ, ಸತ್ತ ಜನಾಂಗ. ಆ ಜನಾಂಗಗಳು ಮಾತಾಡ್ತಿದ್ದಂಥ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಜನಾಂಗಗಳು ಆರಾಧಿಸಿದಂಥ ದೇವರುಗಳನ್ನು ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ, ಸತ್ತ ದೇವರುಗಳು. ಯಾಕೆ? ಆ ಜನಾಂಗಕ್ಕೆ ಸೇರಿದಂಥ ಆ ದೇವರುಗಳನ್ನು ಆರಾಧಿಸ್ಲಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವ ಸಹಿತ ಜಗತ್ತಿನಲ್ಲಿ ಉಳಿದಿಲ್ಲ. ಮಣ್ಣಲ್ಲಿ ನಾಶವಾಗಿ ಹೋದವಲ್ಲ ಆ ಜನಾಂಗಗಳು. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, 1370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೀಯ ಜನಾಂಗ ಅಲ್ಲ, ಎಷ್ಟು ಪರಕೀಯ ಜನಾಂಗಗಳ ಸರಣಿ ದಾಳಿಗಳು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ. ಅಷ್ಟು ಯಾಕೆ? ಇದು ನಮ್ಮದೇ ದೇವಸ್ಥಾನದ ಮೇಲೆ ಟಿಪ್ಪು ಸುಲ್ತಾನನ ದಾಳಿ ಆದಾಗಲೂ ಕೂಡ ಅದನ್ನ ತಡಿಲಿಕ್ಕೆ ಮಾನವರು ನಿತ್ರೋ ಇಲ್ಲವೋ ಗೊತ್ತಿಲ್ಲ, ಭಗವಂತನಿದ್ದು ಕಾಯ್ದುಕೊಂಡಿದ್ದಾನೆ ಈ ದೇವಸ್ಥಾನವನ್ನ, ಈ ಧರ್ಮಕ್ಷೇತ್ರವನ್ನ. ಈ ಧರ್ಮ ರಕ್ಷಣೆ ಮಾಡಲಿಕ್ಕೆ ಮನುಷ್ಯರು ಪರಿಶ್ರಮ ಪಟ್ಟಿದ್ದಾರೆ. ಭಗವಂತ ಖುದ್ದು ನಿಂತು ಧರ್ಮ ರಕ್ಷಣೆಯನ್ನ ಮಾಡಿದ್ದಾನೆ. ಯಾಕೆ? ಇದು ಭಗವಂತ ಕೊಟ್ಟಂತ ಮಾತು. ಇಡೀ ಭಗವದ್ಗೀತೆಯ ಕೊನೆಯ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ನೀಡಿದಂಥ ಕೊನೆಯ ಮಾತು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀ ವಿಜಯಾಭೂರ್ತಿ ಧ್ರುವಾನಿ ತಿರ್ಮತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂಥ ಭಕ್ತಾದಿಗಳಿರ್ತೀರೋ ಅಲ್ಲೆಲ್ಲ ನಿತ್ತು ಧರ್ಮ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾನೇ ಮುಂದೆ ಬರ್ತೀನಿ ಅಂತ ಭಗವಂತ ಕೊಟ್ಟಂತ ಮಾತು. ಅಲ್ಲೆಲ್ಲ ಧರ್ಮ ಕಾರ್ಯಕ್ಕೆ ನಾನು ಜಯವನ್ನು ತಂದು ಕೊಡ್ತೀನಿ. ಮಾತು ಹೇಳಿದ್ದು ಸಾಮಾನ್ಯರ. ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ, ಧರ್ಮ ಕೆಲಸಕ್ಕೆ ನಾನು ಜಯವನ್ನು ತಂದು ಕೊಡ್ತೀನಿ ಹೇಳಿದ್ಯಾರು ಮಾತನ್ನ? ಭಗವದ್ಗೀತೆಯನ್ನು ಓದಿದಾಗ ನಮ್ಗೆ ಅರ್ಥ ಆಗೋದು ಸಾಮಾನ್ಯ ಮನುಷ್ಯರು ಆಡಿದಂಥ ಮಾತಲ್ಲ.
ಮನುಷ್ಯರು ಬರೆದಿಟ್ಟು ಹೋದಂಥ ಸಾಹಿತ್ಯವಲ್ಲ, ಮನುಷ್ಯರು ಬರೆದಿಟ್ಟು ಹೋದಂಥ ಪುಸ್ತಕ ಅಲ್ಲ, ಅದು ಭಗವಂತನ ನುಡಿ. ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು, ಸೂರ್ಯನಿಗೆ ಉಪದೇಶ ಮಾಡದೆ ನೀನು ಹೇಳ್ತೀಯ, ಯಮನಿಗೆ ಉಪದೇಶ ಮಾಡದೆ ನೀನು ಅಂತ ಹೇಳ್ತೀಯ, ಯಾವ್ದ್ಯಾವುದೋ ಸಂಖ್ಯಾ ಯೋಗಗಳನ್ನ ಹೇಳ್ತೀಯ, ಇದರೆಲ್ಲ ಸೃಷ್ಟಿಕರ್ತ ಮೂಲ ನಾನೇ ಅಂತ ಹೇಳ್ತೀಯ. ಜಗತ್ತಿನಲ್ಲಿ ಯಾವುದೂ ಜಡವಸ್ತು ಇಲ್ಲ, ಎಲ್ಲ ವಸ್ತುಗಳಲ್ಲೂ ಚೈತನ್ಯ ತುಂಬಿ ನಿಂತಿರುವಂತ ಚೈತನ್ಯ ಮೂರ್ತಿ ನಾನೇ ಅಂತ ಬೇರೆ ಹೇಳ್ಕೊಂತೀಯ. ನೀನ್ ಯಾರು? ಇಷ್ಟೆಲ್ಲ ಉಪದೇಶ ನನಗೆ ಮಾಡದಲ್ಲ, ನೀನ್ ಯಾರಪ್ಪ ಈ ಮಾತನ್ನು ಹೇಳ್ತಿರೋದು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನವನ್ನು ತೋರಿದಂತ ವಿರಾಟ ಸ್ವರೂಪದಲ್ಲಿ ನಿಂತಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು, ಭಗವದ್ಗೀತೆ ಹೇಳಿದ್ಯಾರು? ಅಹಂ ಆತ್ಮ ಗುದಾಕೇಶ ಸರ್ವಭೂತಶ ಸ್ಥಿತ ಆದಿಶ್ಯ ಮಧ್ಯಂಚ ಭೂತಾನಮಂತೈವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ ಜಗತ್ತಿ ಘಂಟಾಘೋಷವಾಗಿ ಸಾರಿ ಬಿಡುವಂತ ಅರ್ಜುನನ ಮೂಲಕ ಕೃಷ್ಣ ಉಪದೇಶ ಮಾಡಿದ್ರು. ನಾನು ಭಗವಂತ ನಿತ್ತು ಮಾತನ್ನ ಕೊಟ್ಟಿದ್ದೀನಿ, ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ. ಭಗವಂತ ಧರ್ಮ ರಕ್ಷಣೆಗೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು? ಕೃಷ್ಣನೇ ಹೇಳಿದ್ದಾರೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಪಾರ್ಥ, ಅರ್ಜುನ, 3 ಲೋಕಗಳನ್ನು ನಾನು ಮಾಡಬೇಕಾಗಿರುವಂಥ ಕೆಲಸ ಯಾವುದೂ ಇಲ್ಲಪ್ಪ. ನಾನು ಎಲ್ಲ ಬಂಧಗಳನ್ನ ಮೀರಿ ನಿಂತವನು, ನನಗೆ ಗುಣಗಳು ಇಲ್ಲ, ನಾನು ತ್ರಿಗುಣಾತೀತನು. ಎಲ್ಲವನ್ನು ಮೀರಿ ನಿಂತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ. ಯಾಕೆ? ಮನುಷ್ಯ ಪಾರ್ಥ ಸರ್ವಶಃ. ನಾನು ಮಾಡಿದ್ದನ್ನ ನೋಡಿ ಮನುಷ್ಯರು ಮಾಡ್ತಾರೆ. ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ಮುಂದೆ ಬರಲಿಲ್ಲ, ನಾನು ಧರ್ಮದ ಕೆಲಸ ಮಾಡಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡಲಿಲ್ಲ. ಮನುಷ್ಯರಾಗಿ ನಾವ್ಯಾಕೆ ಮಾಡಬೇಕು ಅಂತ ಮನುಷ್ಯರು ಸುಮ್ಮನಾಗ್ಬಿಡ್ತಾರಪ್ಪ. ಆ ಮಾನವರಿಗೆ ಧರ್ಮ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ. ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ, ನೀವು ಧರ್ಮದ ಹಾದಿನಲ್ಲಿ ನಡೀರಿ ಸಾಕು. ಕೃಷ್ಣನ ಉಪದೇಶ, ಕೃಷ್ಣನ ಮಾರ್ಗದರ್ಶನ, ಭಗವಂತ ಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ನಡೆಯುವಂತ ಅವಶ್ಯಕತೆ ಇವತ್ತು ನಮಗಿದೆ. ಧರ್ಮ ರಕ್ಷಣೆಯ ಹಾದಿ, ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು. ಈಶಾವಾಸಿ ಉಪನಿಷತ್ತಿನ 2ನೇ ಮಂತ್ರ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಶೇಷಗುಂ ಸಮಾಹ. ಮನುಷ್ಯ 100 ವರ್ಷ ಬದುಕಬೇಕು ಜಗತ್ತಿನಲ್ಲಿ. ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯರು, 100 ವರ್ಷ ಬದುಕಪ್ಪ ಸುಖವಾಗಿ. 100 ವರ್ಷ ಹೇಗೆ ಬದುಕಬೇಕು? ಕುರುವನ್ನೇವೇಹ ಕರ್ಮಾಣಿ, ಧರ್ಮ ಕರ್ಮವನ್ನ ಮಾಡ್ತಾ 100 ವರ್ಷ ಬದುಕಬೇಕು. ಅದು ಸಾರ್ಥಕ 100 ವರ್ಷದ ಜೀವನ. ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನ ತೊಡೋಣ, ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ, ಧರ್ಮ ರಕ್ಷಣೆಗೋಸ್ಕರ. ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು, ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು, ನಾವು ಪರಂಪರೆಯನ್ನು ಮುಂದುವರಿಸ್ತಿದ್ದೀವಲ್ಲ, ಇದೇ ತುಳುನಾಡಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಂತಾಗ ಧರ್ಮದ ಉದ್ಭವ, ಧರ್ಮದ ಉದ್ದೀಪನ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳುನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದಷ್ಟೇ ಅಲ್ಲದೆ, ಇದೇ ಮಧೂರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಮಾತು, ಪರಶುರಾಮರು ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ. ಆ ಪರಶುರಾಮರು ಹೇಳಿದಂತ ಮಾತು, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ತೀರಾ? ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ. ಧರ್ಮ ಪರಂಪರೆ, ಧರ್ಮ ಜ್ಞಾನ, ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯರು ಬಿಡಿ. ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಅದನ್ನು ನೋಡಿದಂತ ಕೃಷ್ಣನ ಬಾಯಿಂದ ಬಂದಂತ ಉದ್ಗಾರ ಶ್ರೀವ್ಯಾಸರು ಬರೀತಾರೆ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ದರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತು ಅವರ ಹತ್ರ ಇರುವಂತ ಜ್ಞಾನ ಭಂಡಾರವನ್ನ ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು. ಆಗ ಪಾಂಡವರು ಭೀಷ್ಮ ಪಿತಾಮಹರ ಪದತಲದಲ್ಲಿ ಕೂತು ಕೈ ಮುಗಿದು ಧರ್ಮ ಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮಹರು ಕೊಟ್ಟಂತ ಧರ್ಮ ಜ್ಞಾನ
ಅನುಭವಿಸ್ತಾ ಇದ್ದೀವಿ. ಭಗವಂತ ತೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು. ಮತ್ತೊಬ್ಬರ ದೇಹತ್ಯಾಗ ಬಿಡಿ, ಕೃಷ್ಣನ ಅವತಾರ ಸಮಾಪ್ತಿ. 104 ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಸಮಸ್ತ ಧರ್ಮಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ. ನಿನಗೆ ಕೊಟ್ಟಂಥ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ. ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ ಆ ಸಂದರ್ಭದಲ್ಲಿ. ಯಾಕೆ? ಒಂದು ತುಡಿತ, ಈ ಪರಂಪರೆ ಉಳಿಬೇಕು, ಈ ಸಂಸ್ಕೃತಿ ಬದುಕಬೇಕು, ಈ ಧರ್ಮ ಜೀವಂತವಾಗಿರಬೇಕು. ಆ ಒಂದು ತುಡಿತಕ್ಕೋಸ್ಕರ, ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವೂ ಧರ್ಮವನ್ನು ಜೀವಂತವಾಗಿ ಇಟ್ಟುಕೊಂಡು ಬಂದಿದ್ದಾರೆ. ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು. ನಮ್ಮ ವೇದಾಂತಗಳ ವಾರಸುದಾರರು ನಾವುಗಳು. ನಮ್ಮ ಮಠ ಮಂದಿರಗಳನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವೇದಗಳನ್ನು, ನನ್ನ ಉಪನಿಷತ್ಗಳನ್ನು, ನನ್ನ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಸಭೆಗಳಿಗೆ ನಾನು ಸೇರ್ಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾನು ಕನಿಷ್ಠ ಪಕ್ಷ ಶ್ರಮದಾನ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಕೈಲಾದಂಥ ಸೇವೆಗಳನ್ನು ನನ್ನ ದೇವಸ್ಥಾನಕ್ಕೆ ನಾನು ನೀಡಲಿಲ್ಲ, ಇನ್ಯಾರು ನೀಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಂತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವರುಗಳ ಆಚರಣೆ, ನನ್ನ ದೇವರುಗಳ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳ ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇದನ್ನೆಲ್ವ ಕೃಷ್ಣ ಪ್ರೇರಣೆ ಕೊಟ್ಟಿದ್ದು ಅರ್ಜುನನಿಗೆ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತವಾ ಕಶ್ಮಲಮಿದಂ ವಿಷಮೇ ಸಂಪುತ ಸ್ಥಿತಂ ಅನಾರೆ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೇಬ್ಯಮಸ್ಮಗಃ ಭಾರತ ನೈತತ್ವಿಪಬದ್ಧತೆ ಶ್ರುತ ಮೃದಯ ದೌರ್ಬಲ್ಯಂ ತೆಕ್ತೋದಿಷ್ಠ ಪರಂತಪ. ಅರ್ಜುನ, ಈ ಸಂದರ್ಭದಲ್ಲಿ ಸುಮ್ಮನ ಕೂರೋ ಸಮಯ ಅಲ್ಲಪ್ಪ. ಯಾವ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ರು, ಆ ಪರಂಪರೆನಲ್ಲಿ ಹುಟ್ಟಿ ಆ ಪರಂಪರೆ ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಸೇರಿರುವಂತ ಈ ಧಾರ್ಮಿಕ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ಬೇಕು ಆ ಕೆಲಸವನ್ನ? ನಿನ್ನ ಮನೆತನಕ್ಕೆ, ನಿನ್ನ ಕುಲಕ್ಕೆ ಅಗೌರವವನ್ನು ತೋರಬೇಡ, ಅಕೀರ್ತಿಯನ್ನು ತರಬೇಡ. ನಿನ್ನ ಕುಲದ ಯಾವ ಮರ್ಯಾದೆಯನ್ನ ನಿನ್ನ ಪೂರ್ವಿಕರು ಉಳಿಸಿದ್ರು ಅದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡು. ಆ ಕೆಲಸ ಯಾವತ್ತಾಗೋದು? ಯಾವ ರೀತಿ ಆಗೋದು? ನಾವು ಸಂಘಟಿತರಾಗಿ ಬಂದಂಥ ದಿನ. ಧರ್ಮ ಉಳಿಸಬೇಕಿದು. ಏನಕ್ಕೆ ಉಳಿಸಬೇಕಂದ್ರೆ ಬಹಳ ಹಿಂದಿನ ಉದಾಹರಣೆ ಬೇಡ. ಕೆಲವು ದಶಕಗಳ ಹಿಂದೆ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವಂಥ ಹಿಂದೂ ಧರ್ಮ ಎಂಬ ಪುಸ್ತಕವನ್ನು ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಬರೆದಿದ್ದಾರೆ, ನಾಡೋಜ ಪ್ರಶಸ್ತಿ ವಿಜೇತರು. ಅದರಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತಾರೆ, ಕನ್ನಡ, ತೆಲುಗು, ಮರಾಠಿ, ಮಲಯಾಳಿ ಉಳಿಬೇಕಾ? ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ರಾಯಣ್ಣ, ಬಸವಣ್ಣ, ಶಿವಾಜಿ ಜೀವಂತವಾಗಿರಬೇಕಾ? ಸನಾತನ ಹಿಂದೂ ಧರ್ಮ ಬದುಕಬೇಕು. ಇದು ಅತ್ಯಂತ ಘೋರ ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದು ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳವರು ಉಲ್ಲೇಖ ಮಾಡಿ ಬರೆದಿರುವಂಥ ವಿಚಾರ ಸೂಕ್ಷ್ಮವಾಗಿ ಅರ್ಥವಾಗೋದಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಗತ್ತಿನ ಎಲ್ಲ ಪರಂಪರೆ ಉಳಿಬೇಕು ಅಂದರೆ ಇಡೀ ಜಗತ್ತಿನ ಪರಂಪರೆ ಜೀವಂತವಾಗಿರಲಿ ಅಂತ ಆಶಿಸುವಂಥ ಈ ಸನಾತನ ಹಿಂದೂ ಧರ್ಮ ಜೀವಂತವಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗೋದು. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಂದಾಗ ಮಾತ್ರ ಹಸು ಮತ್ತು ಹುಲಿ ಕೂಡ ಸೌಹಾರ್ದತೆಯಿಂದ ಇಲ್ಲಿ ಬದುಕ್ತಿತ್ತು ಅಂತ ಹಿರಿಯರು ಇತಿಹಾಸವನ್ನು ಉಲ್ಲೇಖ ಮಾಡ್ತಾರಲ್ಲ, ಅಂತ ಇತಿಹಾಸಗಳು ಸಿಗೋದು ನಮ್ಮ ದೇವಸ್ಥಾನಗಳ ಕ್ಷೇತ್ರಗಳಲ್ಲಿ ಮಾತ್ರ. ಇಂಥ ದೇವಸ್ಥಾನಗಳು ಉಳಿದಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ಉಳಿಲಿಕ್ಕೆ ಸಾಧ್ಯ. ಆ ಮನುಕುಲಕ್ಕೆ ಜಯವನ್ನು ತಂದುಕೊಡ್ಲಿಕ್ಕೋಸ್ಕರನಾದ್ರೂ ಧರ್ಮ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ನನ್ನಿಂದ ನಿಮ್ಮಿಂದ ಆಗುವಂಥ ಅವಶ್ಯಕತೆ ಇದೆ. ಈ ಧರ್ಮ ಯಾವತ್ತು ಉಳಿಯುತ್ತೆ? ನಾವು ಸಂಘಟಿತರಾಗಿ ಬಂದಾಗ. ಈ ಕೃಷ್ಣನ ಮಾತು ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾನುಷ್ಯಾಮ್ಯಹಂ ಪರಿತ್ರಾಣಯ ಸಾಧುನು ವಿನಾಶ ದೃಷ್ಟೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ನಾನು ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಯಾವ ಅವತಾರ? ಕೃಷ್ಣ ಹೇಳ್ತಾರೆ ಮುಂದುವರಿಸಿ, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ
ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದು. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂಗಳೇ. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನೈನಂ ಪ್ರಭವೇನಾತ್ಮ ರಕ್ಷಣೆ ಶಾಸ್ತ್ರಾಕಾರರ ಮಾತು. ನಾವು ಸಂಘಟಿತರಾಗಿ ಒಮ್ಮೆ ಹಿಂದೂ ಸಮಾಜ ಬಂತು, ಜಗತ್ನಲ್ಲಿ ಏನೇನೆಲ್ಲ ಬದಲಾವಣೆಯನ್ನ ತರಬಹುದು. ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ತೋರಿಸಿಕೊಟ್ಟು ಹೋಗಿದ್ದಾರಲ್ಲ ಜೀವಂತ ಸಾಕ್ಷಿ. ಒಮ್ಮೆ ಹಿಂದೂ ಸಮಾಜ ಕೆಲವು ದಶಕಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಗಾಜಿಯವರು ನಿತ್ತು ಕರೆಯನ್ನ ಕೊಟ್ಟಿದ್ರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ಅಶೋಕ್ ಸಿಂಗಾಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದ ಕಣ ಕಣದಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ. ಅಶೋಕ್ ಸಿಂಗಾಜಿ ಆ ಒಂದು ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು, ಬಹಳ ಜನ ಹಿರಿಯರಿದ್ದೀರಾ, ಎಷ್ಟು ಜನ ರಾಮರ ಕಾರ್ ಸೇವೆಯನ್ನ ಕಣ್ತುಂಬಿಸಿಕೊಂಡವ್ರು ಇದ್ದೀರಾ. ಅಂದು ನನ್ನ ಹಿರಿಯರು ನಮ್ಮ ಪೂರ್ವಿಕರು ಏಕಕಾಲಕ್ಕೆ ಸಂಘಟಿತರಾಗಿ ಬಂದು ರಾಮ ಕಾರ್ಯಕ್ಕೋಸ್ಕರ ಅಂತ ರಾಮ ಮಂದಿರದ ಕಾರ್ಯಕ್ಕೋಸ್ಕರ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತಾಗ ಬಹಳ ಜನ ತಾಯಿಂದರು ಸೇರಿದ್ದೀರಾ. ತಾಯಿಂದ್ರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದು ರಾಮರ ಕಾರ ಸೇವೆಯನ್ನ ಮಾಡಿದಂತ 3.5 ಲಕ್ಷ ಜನ ಕಾರ ಸೇವಕರಲ್ಲಿ 36,000 ಜನ ತಾಯಿಯಂದಿರು ಹೆಣ್ಮಕ್ಳು ಕಾರ ಸೇವಕರಾಗಿ ಅಯೋಧ್ಯೆ ಪುಣ್ಯಭೂಮಿನಲ್ಲಿ ನಿಂತು ರಾಮರಿಗೋಸ್ಕರ ದುಡಿದಿದ್ದಾರೆ. ಆ ತಾಯಿಂದರು ತೋರಿದಂತ ರಾಮಭಕ್ತಿ ಅಂದು ಮುಂದೆ ಮಾತಾ ಉಮಾಭಾರತಿ, ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ತಾಯಿಂದರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ಹಿಂದೆ 3 ಲಕ್ಷ ಜನ ಕಾರ ಸೇವಕರು, ಆ 3.5 ಲಕ್ಷ ಜನ ಕಾರ್ಯಕರ್ತರ ಬಾಯಿಂದ ಅಂದು ಅಯೋಧ್ಯೆ ಪುಣ್ಯಭೂಮಿನಿಂದ ಹೊರಡಿದಂತ ಗರ್ಜನೆ, ರಾಮ್ ಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮ ಭೂಮಿಕೆ ಕಾಮಕ ಅಂತ ಶ್ರೀರಾಮಚಂದ್ರನಿಗೆ ಜಯಘೋಷಗಳನ್ನು ಹಾಕ್ತಾ ರಾಮರ ಕಾರ್ಯಸೇವೆ ಸಾಕಾರಗೊಳಿಸಿದ್ರಲ್ಲ. ನನ್ನ ನಿಮ್ಮ ಪೂರ್ವಿಕರು ತೋರಿದಂತ ಹಿರಿಯರು ತೋರಿದಂತ ಆ ಸಂಘಟಿತ ಬಲದ ಪ್ರತಿಫಲ ಇವತ್ತು 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ ಸೇವಕರ ಬಲಿದಾನಗಳ ನಂತರ ಇಂದು ನನ್ನ ಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯೆಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಕಣ್ ತುಂಬಿಸಿಕೊಳ್ಬೇಕಂದ್ರೆ ಅದರ ಹಿಂದೆ ಎಷ್ಟು ಶ್ರಮ, ಎಂಥ ಸಂಘಟಿತ ಬಲ. ಆ ಸಂಘಟಿತ ಬಲ ರಾಮರ ಕಾರ್ಯಕ್ಕೆ ಮಾತ್ರ ಸ್ಥಗಿತಗೊಳ್ಳೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಅಯೋಧ್ಯೆ ಪುಣ್ಯ ಭೂಮಿಯ ರಾಮ ಮಂದಿರದಿಂದ ಹೊರಡುವಂತ ಶಂಖನಾದ ಮನೆಗಳಲ್ಲಿ ಬಿತ್ತರಿಸುವಂತಾಗಬೇಕು, ನಮ್ಮ ಕಣ ಕಣದಲ್ಲಿ ಬೆಸೆದು ಹೋಗಬೇಕು. ಅಲ್ಲಿನಿಂದ ಸಂಘಟಿತ ಬಲ ಇನ್ನಷ್ಟು ಉದ್ದೀಪನವಾಗಬೇಕು. ಎಷ್ಟರ ಮಟ್ಟಿಗೆ ಧರ್ಮ ಜಾಗೃತಿ ಆಗಬೇಕು. ಮುಂದೊಂದು ದಿನ ಯಾರಾದ್ರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ನಮ್ಮ ಮಕ್ಕಳ ಮುಂದೆ ನಿಂತು, ನಮ್ಮ ಮುಂದಿನ ಪೀಳಿಗೆ ಮುಂದೆ ನಿಂತು, ಏನ್ ದೇವಸ್ಥಾನಕ್ಕೆ ಹೋಗ್ತೀರಾ? ನಿಮ್ಮ ಗಣಪತಿ, ನಿಮ್ಮ ಶಿವ, ನಿಮ್ಮ ರಾಮ, ನಿಮ್ಮ ಕೃಷ್ಣ ಎಲ್ಲ ಕಾಲ್ಪನಿಕ. ಈ ಪರಂಪರೆ ಪಾಲಿಸುವವರೇ ಮೂಢನಂಬಿಕೆಯನ್ನು ನಂಬಿಕೊಂಡು ಹೋಗೋರು ಹೇಳುವಂತ 1000 ಜನ ಈಗಾಗಲೇ ಇದ್ದಾರೆ. ಮುಂದೆ ಬರುವಂತ ಪ್ರಶ್ನೆ ಅಲ್ಲ. ರಾಮರ ಅಸ್ತಿತ್ವಕ್ಕೆ, ಕೃಷ್ಣರ ಅಸ್ತಿತ್ವಕ್ಕೆ, ಶಿವರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕುವಂತ 1000 ಜನ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಅದು ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿಯ ಪರವಾಗಿ ಹಿಂದೂಗಳ ಹತ್ರ ಏನು ಸಾಕ್ಷಿ, ಏನು ಪುರಾವೆ? ನಮ್ಮ ದೌರ್ಭಾಗ್ಯ. ಇದೇ ದೇಶದಲ್ಲಿ ನಿಂತು ಕೇಳುವಂತ 1000 ಜನ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಸುಮ್ಮನೆ ಜೈ ಶ್ರೀರಾಮ್ ಘೋಷಣೆ ಹಾಕೊಂಡು ತಿರುಗಾಡ್ತೀರಾ, ರಾಮ ಮಂದಿರ ಕಟ್ಟಿದ್ದೀವಿ ಹೇಳ್ಕೊಂಡು ತಿರುಗಾಡ್ತೀರಾ, ಏನ್ ಪುರಾವೆ ರಾಮರ ಅಸ್ತಿತ್ವಕ್ಕೆ? ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ರಾಮ ಕಾಲ್ಪನಿಕ ಅಲ್ವಾ? ಹೇಳುವಂತ 1000 ಜನ ಇದ್ದಾರೆ. ಮುಂದೊಂದು ದಿನ ಈ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಮೂಡಿರಬೇಕು, ರಾಮ ಭಕ್ತಿ ಉದ್ದೀಪನವಾಗಿರ್ಬೇಕಂದ್ರೆ ಮನೆಯ ಒಂದೊಂದು ಮಗು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಭಗವಂತನ ಕೃಪಾಶೀರ್ವಾದದಿಂದ ವಾಲ್ಮೀಕಿ ಅವರು ರಾಮಾಯಣದಲ್ಲಿ ಜನಕ ಮಹಾರಾಜನ ಮುಂದೆ ನಿಂತು ವಶಿಷ್ಠರು ಪರಿಚಯ ಮಾಡಿಕೊಳ್ಬೇಕಾದ್ರೆ ಹೇಳಿದಂತ ಮಾತು, ಇಡೀ ರಾಮರ ವಂಶವೃಕ್ಷ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು,
ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ, ಧರ್ಮ ರಕ್ಷಣೆ ಆಯಿತು ಅಂತ ಅರ್ಥ. ಆ ಧರ್ಮ ಜಾಗೃತಿ ಅಂತ ನಾವು ಇಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಮನೆ ಮನೆಗಳಲ್ಲಿ ಜಾಗೃತಿ. ಹಿರಿಯರು ಹೇಳಿದ್ದಾರಲ್ಲ, ರಾಮ ಮಂದಿರ ಕಟ್ಟಿದ್ದಾಯ್ತು, ಮುಂದಿನ ಸಂಕಲ್ಪ ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸಬೇಕು. ಯಾವತ್ತು ಮನೆ ಮನೆಗಳ ಅಯೋಧ್ಯೆ ಆಗ್ತಾವೆ? ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮರ ಆದರ್ಶದಲ್ಲಿ ನಡೆದಾಗ, ಸೀತಾಮಾತೆ ಆದರ್ಶದಲ್ಲಿ ಬೆಳೆದಾಗ. ಚಂದನ್ನೆ ಸೆ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೈ, ಹರ್ ಬಾಲಾ ದೇವಿ ಕಿ ಪ್ರತಿಮಾ, ಬಚ್ಚಾ ಬಚ್ಚಾ ರಾಮ ಅಂತ ನಂಬಿದಂತ ಪರಂಪರೆ ನಮ್ಮದು. ಇಲ್ಲಿ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ರಾಮರ ಸತ್ವ ಇದೆ, ಶ್ರೀಮಾತೆಯ ಸತ್ವ ಇದೆ. ಆ ಹಾದಿನಲ್ಲಿ ಮಕ್ಕಳನ್ನು ಬೆಳೆಸಿ ಸಾಕು. ಅದೇ ಧರ್ಮ ಬೋಧನೆಯನ್ನು ಮಕ್ಕಳಿಗೆ ಮಾಡಬೇಕು. ಅಷ್ಟು ಧರ್ಮ ಬೋಧನೆ ಮಾಡಿದ್ರೆ, ಶಾಸ್ತ್ರಕಾರ ಹೇಳಿದ್ದಾರಲ್ಲ, ವರಮ್ಮೇಕಂ ಗುಣಿಪುತ್ರೋ ನಚ ಮೂರ್ಖ ಶತೈರಪಿ, ಧರ್ಮ ರಕ್ಷಣೆ ಆಗಬೇಕಂದ್ರೆ 20 ಜನ ಮಕ್ಕಳು ಮನ್ನಲ್ಲಿ ಬೇಕಾಗಿಲ್ಲ, ಒಂದೊಂದು ಹಿಂದೂ ಮಗು ಮನ್ನಲ್ಲಿ ಇದೆಯಲ್ಲ, ಆ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ಬೆಳೆಸಿ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಆ ಮಕ್ಕಳಿಗೆ ಧರ್ಮ ಬೋಧನೆ. ಅಂದು ಕುರುಕ್ಷೇತ್ರದ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಯೋಗ ವಿಶಿಷ್ಟ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ನಮ್ಮೆಲ್ಲರ ಹಿರಿಯ ಸ್ವಯಂಭೂಮನು. ಉಪದೇಶ ಮಾಡಿದ್ಯಾರು? ಯಜ್ಞನಾಮಕ ಭಗವಂತ ದರ್ಶನ ಕೊಟ್ಟಿದ್ದು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಈಶಾವಾಸಿ ಉಪನಿಷತ್ ಇದೆ, ಯಾಜ್ಞೇಯಮಂತ್ರ ಉಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪುಟ್ಟ ಹುಡುಗ ನಚಿಕೇತ. ಉಪದೇಶ ಮಾಡಿದ್ಯಾರು? ಖುದ್ದು ಯಮಧರ್ಮರಾಯ. ಮೃತ್ಯು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನಲ್ಲಿ ಕಠೋಪನಿಷತ್ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಮುನಿಗಳು. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ ಶ್ರೀಮದ್ ಭಾಗವತ ಪುರಾಣ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಶ್ರೀವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಇದೇ ಅಲ್ವಾ ಧರ್ಮ ಬೋಧನೆ? ಇದಕ್ಕೆ ಹಿರಿಯರು ಹೇಳಿದ್ದು, ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮಲ್ಲಿ ನಾವು ಜಾಗೃತಿಯನ್ನ ತಂದ್ರೆ ಸಾಕು. ಹೇಳಿದ್ದ ಮಾತು ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ವೀರ ಸಾವರ್ಕರ್ ಅವರು ಹೇಳುತ್ತಾರೆ, ಗಮನ ಇಟ್ಟು ಕೇಳಿ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು. ಅರ್ಥಾತ್ ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕಾಲ್ಡ್ ಹಿಂದೂಗಳು ನೋಡಿದ್ರೆ ನಮಗೆ ಭಯ ಆಗೋದು ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತ ತತ್ವ. ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮವನ್ನು ಅಳಿಸೋದು ಬಿಡಿ, ಇಷ್ಟು ವರ್ಷ ಪ್ರಯತ್ನ ಮಾಡಿದ್ರು ಸನಾತನ ಧರ್ಮವನ್ನು ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಆಗ್ಲಿಲ್ಲ. ಕಾರಣ ಇದು ಸತ್ಯ ಸನಾತನ ಧರ್ಮ. ಆ ಯುಗ ಯುಗಗಳ ಹಿಂದೆ ತಾಯಿ ಶಾರದೆಯ ಪ್ರಥಮ ವೀಣ ಜಂಕಾರ ಓಂಕಾರದ ರೂಪದಲ್ಲಿ ಹೊರಬಂದು ಆ ಶಿವನ ಡಮರುಗಳಿಂದ ವ್ಯಾಕರಣ ಸ್ವರೂಪದಲ್ಲಿ ತಮ್ಮೆಲ್ಲರ ಮನಗಳಲ್ಲಿ ಬೆಸೆದು ಹೋಗಿ ಸಂಸ್ಕಾರದ ರೂಪದಲ್ಲಿ ನಮ್ಮ ರಕ್ತದ ನರನಾಡಿಗಳಲ್ಲಿ ನಮ್ಮ ರಕ್ತದ ಕಣದಲ್ಲೂ ಹರಿದು ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸಂಸ್ಕೃತಿ ಸಂಸ್ಕಾರದ ರೂಪದಲ್ಲಿ ಹರಿದು ಬರುತ್ತಾ ಅಂದಿನಿಂದ ಹಿಡಿದು ಹಿಂದಿನವರೆಗೂ ತನ್ನ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯಲ್ಲೂ ತನ್ನ ಮೇಲೆ ಆಕ್ರಮಣ ಮಾಡಿದಂಥ ಆಕ್ರಮಣಕೋರರ ಜನಾಂಗಗಳನ್ನು ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜೀರ್ಣಿಸಿಕೊಂಡ ಜಠರಾಗ್ನಿಯನ್ನೇ ಜ್ಞಾನಾಗ್ನಿಯ ರೂಪದಲ್ಲಿ ಇಡೀ ಜಗತ್ತನ್ನು ಬೆಳಗುತ್ತಿರುವಂಥ, ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಾಗಿ ಹೊಳೆಯುತ್ತಾ ಜ್ಞಾನದ ಉಷಕಿರಣಗಳಿಂದ ಜಗತ್ತಿನ ಮನೆಗಳಲ್ಲೂ ಜ್ಞಾನದ ದ್ಯೋತಕವನ್ನು ಹಚ್ಚುತ್ತಿರುವಂಥ ಅಂದಿನ
ಅವತ್ತಿನಿಂದಿಡಿದು ಇಂದಿನವರೆಗೂ ಹಿಂದೂ ಮಹಾಸಾಗರದಂತೆ ಭೋರ್ಗರೆಯುತ್ತಾ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಎಲ್ಲವನ್ನೂ ಬೆಳಗಿಸ್ತಿರುವಂತ, ಮೃತ್ಯುವನ್ನು ಮಡಿಸಿ ತನುವೆತ್ತಿ ತಲೆ ಎತ್ತಿ ನಿಂತಿರುವಂತ ಮೃತ್ಯುಂಜಯ ಸನಾತನ ಧರ್ಮ ಅಂತ ಜಗತ್ನಲ್ಲಿ ಯಾವುದಾರು ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮಕ್ಕಿರುವಂತ ಹಿರಿಮೆ ಅಂತದ್ದು, ಈ ಧರ್ಮಕ್ಕಿರುವಂತ ಇತಿಹಾಸ ಅಂತದ್ದು. ಇಂಥ ಧರ್ಮವನ್ನ ಯಾರಿಂದಲೂ ನಾಶ ಮಾಡ್ಲಿಕ್ಕಾಗ್ಲಿಲ್ಲ. ಎಷ್ಟರ ಮಟ್ಟಿಗೆ ಲಕ್ಷ ಲಕ್ಷ ಯುಗಗಳ ಹಿಂದೆ ಹುಟ್ಟಿದಂತ ಆ ಒಂದು ಗ್ರಂಥ, ಜಗತ್ತಿನ ಪ್ರಥಮ ಜ್ಞಾನ ಭಂಡಾರ ವೇದಗಳು, ಅದರಲ್ಲೂ ಋಗ್ವೇದ. ಆ ಋಗ್ವೇದದಲ್ಲಿ ಬರೋದು ಸಾವಿರಾರು ವರ್ಷಗಳಾಗಿದ್ದಾವೆ. ಆದ್ರೆ ನಮ್ಮದು ಬರೆಯುವ ಪರಂಪರೆ ಅಲ್ಲ, ಗುರು ಶಿಷ್ಯ ಪರಂಪರೆ, ಶ್ರವಣ ಮನನ ಪರಂಪರೆ. ಗುರುಗಳು ಹೇಳಬೇಕು, ಶಿಷ್ಯ ಕೇಳಬೇಕು, ಕಂಠಪಾಠ ಮಾಡಿ ಅರ್ಥ ಸಹಿತ ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ಆ ಗುರು ಶಿಷ್ಯ ಪರಂಪರೆಯಿಂದ ಎಷ್ಟು ಯುಗಗಳು ಕಳೆದು ಹೋಗಿದ್ದಾವೆ. ಹಯಗ್ರೀವ ಸ್ವರೂಪದಲ್ಲಿ ಭಗವಂತ ಬಂದು ವೇದಗಳನ್ನು ರಕ್ಷಣೆ ಮಾಡಿದ್ರಿಂದ ಹಿಡಿದು ಒಂದಲ್ಲ ಒಂದು ರೂಪದಲ್ಲಿ ಬಂದು ವೇದಗಳನ್ನು ರಕ್ಷಣೆ ಮಾಡಿ ಮನುಷ್ಯರು, ಭಗವಂತ ಎಲ್ಲರೂ ನಿಂತು ರಕ್ಷಣೆ ಮಾಡಿ ಬಂದಿದ್ದಾರೆ ಈ ಧರ್ಮವನ್ನ. ಆ ಹುಟ್ಟಿದಂತ ಆ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞಸೆದೆ ಮೃತ್ವಿಜಂ ಹೋತಾಹಾರ ಮೃತ ದದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲೂ ಒಟ್ಟು 4,34,000 ಅಕ್ಷರಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳ ದಾಳಿಯಾದ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳನ್ನು ಸಹಿಸಿಕೊಂಡ ನಂತರವೂ, ಇವತ್ತಿಗೂ 21ನೇ ಶತಮಾನದಲ್ಲೂ 2025ರಲ್ಲೂ ಒಂದೊಂದು ಹಿಂದೂ ದೇವಸ್ಥಾನಗಳಿಗೆ ಬಂದ್ರು, ಒಂದೊಂದು ಹಿಂದೂ ಮಠ ಮಂದಿರದಲ್ಲೂ ಅಷ್ಟೂ ವೇದಗಳ ಅದೇ ರೀತಿ ಕಂಠಪಾಠ ಮಾಡಿ ಆ 4,34,000 ಅಕ್ಷರಗಳಲ್ಲಿ ಒಂದೇ ಒಂದು ಅಕ್ಷರ ಆಚೆ ಈಚೆ ಆಗದೇ ಇರುವಂತೆ ಅಷ್ಟೇ ಛಂದಸ್ಸುಬದ್ಧವಾಗಿ ಕಂಠಪಾಠ ಮಾಡಿ ಅಷ್ಟೇ ಪವಿತ್ರವಾಗಿ ಇವತ್ತಿಗೂ ಉಚ್ಚಾರ ಮಾಡ್ತಿದ್ದೇವಲ್ಲ. ನಮ್ಮ ಪರಂಪರೆ ಹಿರಿಮೆ ಎಂತದ್ದು ಅಂತ ಯೋಚನೆ ಮಾಡಿ ಇಲ್ಲಿ ಹುಟ್ಟಿದಂತ ಒಂದು ಗ್ರಂಥದ ಒಂದು ಅಕ್ಷರವನ್ನು ಅಳಿಸಿ ಹೋಗ್ಲಿಕ್ಕೆ ನನ್ನ ನಿಮ್ಮ ಪೂರ್ವಿಕರು ಬಿಟ್ಕೊಡ್ಲಿಲ್ಲ. ಅಷ್ಟು ಶ್ರಮಪಟ್ಟು ಉಳಿಸಿಕೊಂಡು ಬಂದಿದ್ದಾರೆ ಈ ಧರ್ಮವನ್ನ. ಇಂಥ ಧರ್ಮವನ್ನ ನೀವು ಉಳಿಸಲಿಲ್ಲ ಅಂದ್ರೆ ಹೇಗೆ ನನ್ನ ನೆಚ್ಚಿನ ಬಂಧುಗಳೇ? ನಾವೇ ಉಳಿಸ್ಬೇಕು ಈ ಪರಂಪರೆ, ನಾವೇ ಬೆಳೆಸಬೇಕು ಈ ಸಂಸ್ಕೃತಿ. ಮುಂದಿನ ಪೀಳಿಗೆಗೆ ನಾವುಗಳೇ ತಲುಪಿಸಬೇಕಾಗಿರೋದು. ಧರ್ಮವನ್ನ ತಲುಪಿಸ್ತೀವಿ, ನಮ್ಮ ಮಕ್ಕಳಿಗೆ ಧರ್ಮದಲ್ಲಿ ನಡೆಯೋದನ್ನ ಕಲಿಸ್ತೀವಿ. ನಮ್ಮ ದುರಾದೃಷ್ಟವಶ ಧರ್ಮದಲ್ಲಿ ನಡೆಯೋದು ಬಿಡಿ, ಧರ್ಮ ಸಂಕೇತಗಳನ್ನ ಧರಿಸಿ ನಡೆಯೋದನ್ನು ನಮ್ಮ ಮಕ್ಕಳು ಮರೆತೋಗಿದ್ದಾರೆ. ನಮ್ಮ ದೌರ್ಭಾಗ್ಯ. ನಮ್ಮ ಮಕ್ಕಳು ಇವತ್ತು ಹಣೆಗೆ ಕುಂಕುಮ. ನನ್ನ ತಂದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರು, ರಿಕ್ಷಾ ಡ್ರೈವರ್. ನಮ್ಮಪ್ಪ ಬೆಂಗಳೂರಿನಲ್ಲಿ ಇವತ್ತಿಗೂ ಆಟೋ ಓಡಿಸ್ತಾರೆ. ನಮ್ಮಪ್ಪ ಹೇಳ್ತಿರ್ತಾರೆ, ಶಾಲೆಗೆ ಹೋಗುವಂತ ಕಾಲೇಜ್ಗೆ ಹೋಗುವಂತ ಮಕ್ಕಳು ಮನೆಯಲ್ಲಿ ಕುಂಕುಮ ಇಟ್ಕೊಂಡು ಹೋದವರು ಶಾಲೆ ಗೇಟಿನ ಹತ್ರ ಬಂದ ಕೂಡಲೇ ಹಣೆಯಲ್ಲಿರುವಂತ ಕುಂಕುಮವನ್ನು ಒರೆಸ್ಕೊಂಡು ಕ್ಯಾಂಪಸ್ ಒಳಗಡೆ ಹೋಗ್ತಾರೆ. ಏನಕ್ಕೆ ಈ ಪದ್ಧತಿ? ಹಣೆಗೆ ಕುಂಕುಮ ಇಡೋದು ಬಿಡಿ, ಕುಂಕುಮ ಇಡೋ ಪ್ರಕ್ರಿಯೆಯನ್ನೇ ಮರೆತೋಗಿದ್ದಾರೆ. ಹಣೆಗೆ ಯಾವುದೋ ಒಂದು ಸಣ್ಣ ಬೊಟ್ಟು, ಆ ಕಪ್ಪುದು ನಮ್ಮ ಹೆಣ್ಮಕ್ಳು ಇಡೋದು, ಸಣ್ಣ ಬೊಟ್ಟದು. ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ದೇವಸ್ಥಾನಗಳಿಗೆ ಬಂದ್ರೆ, ನಮ್ಮ ಮಠಗಳಿಗೆ ಬಂದ್ರೆ ಕುಂಕುಮ, ವಿಭೂತಿ, ಭಂಡಾರ, ಗಂಧ, ಚಂದನ ಇಡ್ಲಿಕ್ಕೆ ಬಂದ್ರೆ ದಪ್ಪದಾಗಿ ಇಡಬೇಡಿ, ಚಿಕ್ಕದಾಗಿಡಿ ಅಂತ ಹೇಳೋದು ಬೇರೆ. ಅದ್ರ ಮೇಲೆ ನಮ್ಮನೆ ಹೆಣ್ಮಕ್ಳು ತಪ್ಪಲ್ಲವೇ ಅಲ್ಲ ಇದು. ಏನಕ್ಕೆ ಹಣೆಗೆ ಕುಂಕುಮ ಇಟ್ಕೊಂಡು ಓಡಾಡಬೇಕು ಅಂತ ಹೇಳ್ಕೊಡ್ದಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ಏನಕ್ಕಮ್ಮ ಹಣೆ ಕುಂಕುಮ? ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿಯವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಇಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆಗೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನನ್ನ ತಾಯಿ ಸ್ಥಾನದಲ್ಲಿ, ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ನಮ್ಮನೆ ಹೆಣ್ಮಕ್ಳು ಪ್ರತಿಯೊಬ್ಬರು ಜೀವಂತ ದುರ್ಗಿಯರಂತೆ ಹಣೆಗೆ ಕುಂಕುಮ ಇಡಬೇಕು ಅಂತ ನಮ್ಮ ಹಿರಿಯರಾಕಿ ಕೊಟ್ಟೋದಂತ ಪರಂಪರೆ. ಹೇಳೋದು ನಮ್ಮ ಧರ್ಮ, ಪಾಲಿಸೋದು ಬಿಡೋದು ಅವ್ರ ಕರ್ಮ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೇರುವಂತ ಪರಂಪರೆ ನಮ್ದಲ್ಲ, ಇದನ್ನು ಮಾಡ್ಲೇಬೇಕು ಅಂತ. ಇದು ಸನಾತನ ಧರ್ಮ. ಕೃಷ್ಣನೇ ಇಡೀ ಭಗವದ್ಗೀತೆ ಉಪದೇಶ ಮಾಡಿದ್ಮೇಲೆ ಕೊನೆಗೆ ಅರ್ಜುನನಿಗೆ ಹೇಳಿದ್ದು ಏತೇಶತಿ ತಥಾಕುರು. ಹೇಳಿದ್ದೆಲ್ಲ ಹೇಳಾಯ್ತಪ್ಪ, ಇನ್ನು ನಿನ್ನ ಮನಸ್ಸಿಗೆ ಬಂದಾಗ ಮಾಡು, ನಿನ್ನಿಚ್ಛೆ ಅದು. ಮಕ್ಕಳಿಗೆ ಹೇಳ್ಕೊಡೋದು ನಮ್ಮ ಧರ್ಮ. ಏನಕ್ಕೆ ಹಣೆಗೆ ಕುಂಕುಮ, ಏನಕ್ಕೆ ಕೈಗೆ ಕೈ ಬಳೆಗಳು ಹೇಳ್ಕೊಡೋದಂತನಾದ್ರೂ ಆ ಕೆಲಸವನ್ನಾದ್ರೂ ನಾವು ಮುಂದುವರಿಸೋಣ. ಪರಂಪರೆಯ ಪರಿಚಯವನ್ನಾದ್ರೂ ಆ ಮಕ್ಕಳಿಗೆ ಮಾಡಿಸೋಣ. ಆ ಮಕ್ಕಳಿಗೆ ಪರಂಪರೆಯ ಪರಿಚಯವನ್ನ ಮಾಡಿಸಿದ್ರೆ ದೇವಸ್ಥಾನಗಳಿಗೆ ಕರ್ಕೊ ಬನ್ನಿ,
ಮಕ್ಕಳಿಗಿಂದ ವೇದಗಳನ್ನು ಹೇಳಿಸ್ಲಿಕ್ಕಾಗಲಿಲ್ಲ, ಪರವಾಗಿಲ್ಲ. ಶಾಸ್ತ್ರಗಳನ್ನು ಮಕ್ಕಳ ಬಾಯಿಂದ ಹೇಳಿಸ್ಲಿಕ್ಕಾಗಲಿಲ್ಲ, ಪರವಾಗಿಲ್ಲ. ಕನಿಷ್ಠ ಪಕ್ಷ ಭಜನೆಗಳನ್ನು ಹಾಡಿಸಿ ಮಕ್ಕಳ ಬಾಯಿಂದ. ನಮ್ಮ ಮಕ್ಕಳು ದೇವಸ್ಥಾನಗಳಿಗೆ ಬರಲಿ, ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ದೇವಸ್ಥಾನದಲ್ಲಿ ಕೂತು ಭಜನೆಗಳನ್ನು ಹೇಳಿ. ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ದೇವಸ್ಥಾನದಲ್ಲಿ ಈಶ್ವರನ ಸನ್ನಿಧಿ ಇದೆ, ಗಣಪತಿಯ ಸನ್ನಿಧಿ ಇದೆ. ಭಗವಂತನಿಗೆ ಮಕ್ಕಳು ಭಕ್ತರು ಹಾಡುವಂತ ಭಜನೆ ಎಷ್ಟು ಪ್ರಿಯ. ಕುಂಬಾರಗುಂಡೆಯ ಭಕ್ತ ಜೀವಂತ ಸಾಕ್ಷಿಯಾಗಿ ಬದುಕಿ ಹೋದ್ರಲ್ಲ ಅದನ್ನ. ಕುಂಬಾರಗುಂಡೆಯ ಭಕ್ತ ಮಡಿಕೆ ಮಾಡುವವರು ದಿನಾ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ, ಶಿವನ ಭಜನೆಯನ್ನ ಹಾಡ್ತಾ ದಿನಾ ನೃತ್ಯ ಮಾಡ್ತಿದ್ರಂತೆ, ಕುಣಿತಿದ್ರಂತೆ. ಅದನ್ನ ನೋಡಿದಂತೆ ಶಿವರಿಗೆ ಅನಿಸ್ತಂತೆ, ಅರೆ ನನ್ನ ಭಕ್ತ ಕುಂಬಾರಗುಂಡಯ್ಯ ದಿನಾ ನನ್ನ ಭಜನೆ ಹಾಡ್ತಾನೆ, ನನಗೋಸ್ಕರ ನೃತ್ಯ ಮಾಡ್ತಾನೆ. ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ, ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ. ಶಿವರಿಗೆ ಮನಸ್ಸಾಯ್ತು. ಶಿವ ಧರೆಗಿಳಿದು ಬಂದ್ರು ನೃತ್ಯ ಮಾಡಲಿಕ್ಕೆ. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಂಡ್ರು. ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಎತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹರಿಯರು ರಗಳೆ ಬರೀತಾರೆ, ಕುಂಬಾರಗುಂಡೆನ ರಗಳೆ. ಭಕ್ತನ ಭಜನೆಗೆ ಶಿವ ಮಾಡಿದಂಥ ನೃತ್ಯ ಹೇಗಿತ್ತು? ಕುಂಬಾರಗುಂಡೆನ ಹೊಸ ನೃತ್ಯಂ ನೋಡುತ್ತಾ ಶಿವನನ್ನು ಮುಟ್ಟಿತು ಸತ್ಯಂ. ಒಳಗಾಡಿದ ನೆನತಂ ದಿನ ನೆನುತಂ, ಎಳೆಯರಿಯಲ್ಲಿ ಹೊರಗಾಡುವೆ ನೆನತಂ. ಮನಸ್ಸಿನ ಒಳಗೆ ಆನಂದ ಪಟ್ಟಿದ್ದೀನಿ. ಇವತ್ತು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಜಗತ್ತಿನ ಮುಂದೆ ಬಂದು ನೃತ್ಯ ಮಾಡ್ತೀನಿ. ಶಿವ ಬಂದು ನೃತ್ಯ ಮಾಡಿದ್ರು. ಶಿವನ ತಾಂಡವ ದಶಭುಜ ಮಂ ದಿಕ್ ತಡೆದು ಅಲ್ಪ ಸರಿಸಿ ಎಸೆವ ಕರಂಗಳನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ವಿಡಿದಾಡುತ್ತಿರೆ ಮುಡಿಯೋಳು ಸುರನದಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಣಿದಾಡುತ್ತಿರೆ ಮಿಸುಳುಗಡ ಮರುಗ ಢಂಡ್ ಢಂಡ್ ಹಳಿರನಿ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳೆಡೆ ಎತ್ತಲ್ ಕರಿಯ ತೋಲ್ಲವಂಬೂ ಹರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರನ ಶಿರೋಮಾಲೆಗಳುಳುತ್ತಿರೆ ಪೊಂಗೆಜ್ಜಗಳ ರವಂ ಗಲುಗಲುಕೆನೆ ತೊಂಗಳ ಗಂಟೆಡ ನಂ ಢಂಡ್ ಹಳಿರನೆ ಆಡಿದ ನಾಡಿದ 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 ನಾ ಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಹರರು ಕುಂಬಾರಗುಂಡನ ರಗಳನ್ನು ಬರೆದು ತೋರಿಸಿದ್ರಲ್ಲ. ಭಜನೆಗಿರುವಷ್ಟ ಸಾಮರ್ಥ್ಯ ಭಗವಂತನನ್ನೇ ಧರೆಗಿಳಿಸಿ ತಂದು ಭಗವಂತನ ಕೈಯಲ್ಲಿ ನೃತ್ಯ ಮಾಡಿಸಬಲ್ಲದದು. ನಮ್ಮ ಮಕ್ಕಳ ಬಾಯಿಂದ ಅಂತ ಭಜನೆಗಳು ಬರಲಿ. ನಮ್ಮ ಮಕ್ಕಳ ಕೈಗಳಲ್ಲಿ ತಾಳಗಳನ್ನು ಕೊಡಿ, ಕಂಸಾಳೆಗಳನ್ನು ಕೊಡಿ. ನಮ್ಮ ಮಕ್ಕಳು ಭಜನೆ ಹಾಡಲಿ. ಆ ಕಂಸಾಳ ಆ ತಾಳಕ್ಕಿರುವಂತ ತಾಕತ್ತು ನಿತ್ಯ ಪೂಜೆಯಲ್ಲಿ ಗಂಟಾ ಪೂಜೆ ಸಂದರ್ಭದಲ್ಲಿ ಹೇಳುವಂತ ಮಂತ್ರ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಗಂಟಾರವಂತತ್ರ ದೇವತಾವಾನ ಲಾಂಛನಂ. ಗಂಟೆಯ ನಾದ, ತಾಳದ ಸದ್ದು, ಕಂಸಾಳಿಯ ಸದ್ದು, ಭಗವಂತ ಬರ್ತಿದ್ದಾನೆ ಅನ್ನೋದಕ್ಕೆ ಲಾಂಛನ. ಭಗವಂತನನ್ನ ಕರೀಲಿಕ್ಕೆ ಅದೊಂದು ಪ್ರಕ್ರಿಯೆ. ಎಲ್ಲೆಲ್ಲಿ ಗಂಟಾ ನಾದ ತಾಳದ ಶಬ್ದ ಕೇಳಿ ಬರುತ್ತೋ ಅಲ್ಲಿ ಭಗವಂತನೇ ಅವತರಿಸಿ ಬರ್ತಾನೆ. ನಮ್ಮ ಮಕ್ಕಳ ಕೈಗಳಿಂದ ಅಂತ ಕಂಸಾಳೆಗಳನ್ನು ಕೊಟ್ಟು ಆ ಕಂಸಾಳೆಗಳ ಸುಧೆಯನ್ನ ಮನೆ ತುಂಬ ಹರಿಸಿ ಮಕ್ಕಳ ಬಾಯಿಂದ ಭಜನೆಗಳು ಬರಲಿ, ಮಕ್ಕಳ ಬಾಯಿಂದ ಮಂತ್ರಗಳು ಬರಲಿ, ಮಕ್ಕಳ ಬಾಯಿಂದ ಶ್ಲೋಕಗಳು ಹೊರಹೊಮ್ಮಲಿ. ಆಗ ಧರ್ಮ ಪರಂಪರೆ ರಕ್ಷಣೆ ಆಗೋದು. ಧರ್ಮ ಉಳಿಸುವಂಥ ಪ್ರಕ್ರಿಯೆ ಅಂಥದ್ದು. ಆ ಪ್ರಕ್ರಿಯೆಯನ್ನ ಮಾಡ್ತಾ ಮುಂದಿನ ಕೆಲಸ ಧರ್ಮದ ಹಾದಿ, ಧರ್ಮದ ಕೆಲಸ. ರಾಮರ ಕಾರ್ಯ ನಮ್ಮ ಪೂರ್ವಿಕರು ಮಾಡಿದ್ರು. ಮುಂದೆ ಹಿಂದೂಗಳಲ್ಲಿ ಉಳಿದಿರುವಂಥ ಕೆಲಸ ಯಾವುದು? ಹಿರಿಯರು ಕರೆ ಕೊಟ್ಟಿದ್ದಾರೆ. ಅಯೋಧ್ಯ ತೋ ಬಿಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ. ಮುಂದೆ ಕಾಶಿ ವಿಶ್ವನಾಥರ ಕಾರ್ಯವನ್ನು ಸಂವಿಧಾನದ ಅಡಿಯಲ್ಲಿ ಸಾಕಾರಗೊಳಿಸ್ತೀವಿ. ಮಥುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯವನ್ನು ಸಾಕಾರಗೊಳಿಸ್ತೀವಿ. ಈ ಕೆಲಸವೇ ನಮ್ಮೆಲ್ಲರ ಮುಂದಿನ ಸಂಕಲ್ಪ. ಈಗಾಗಲೇ ಪ್ರಶ್ನೆಗಳು ಹುಟ್ಟಿದ್ದಾವೆ. ಏನು ಇಷ್ಟು ವರ್ಷ ಹಿಂದೂಗಳು ರಾಮ ಮಂದಿರ ಬೇಕೋ ಹೇಳ್ತಿದ್ರಿ, ಈ ಕಾಶಿ ವಿಶ್ವನಾಥರ ಮಂದಿರ ಬೇಕೋ ಹೇಳ್ತಿದ್ದೀರಾ, ಮುಂದೆ ಮಥುರಾ ಕೃಷ್ಣ ಜನ್ಮಭೂಮಿ ಬೇಕೋ ಹೇಳ್ತೀರಾ. ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರ ಉಲ್ಲೇಖ ಮಾಡಿರುವಂಥ ಪ್ರಕಾರ ಹಿಂದೂ ದೇವಾಲಯಗಳೆಂಬ ಪುಸ್ತಕದಲ್ಲಿ ಮೊಘಲರು ಭಾರತದಲ್ಲಿ ನಾಶ ಮಾಡಿ ಹೋಗಿರುವಂಥ ಸುಮಾರು 1300 ದೇವಸ್ಥಾನಗಳಿದ್ದಾವೆ. ಸಾವರ್ಕರ್ ಅಂತ ಇತಿಹಾಸಕಾರರು 6 Glorious Books of Indian History ಎಂಬ ಪುಸ್ತಕದಲ್ಲಿ ದಾಖಲಿಸಿರುವಂಥ ಪ್ರಕಾರ, ಅನೇಕ ಇತಿಹಾಸಕಾರರು ಹೇಳುವಂಥ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂಥ 35,000 ಹಿಂದೂ ದೇವಾಲಯಗಳಿದ್ದಾವೆ. ಆ 35,000 ಹಿಂದೂ ದೇವಾಲಯಗಳನ್ನು ಹಿಂದೂಗಳು ವಾಪಸ್ ತಗೊಂಡು ಬಿಡ್ತೀರಾ? ಪತ್ರಕರ್ತರೊಬ್ರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರಿಗೆ ಮಾಡಿದಂಥ ಪ್ರಶ್ನೆ ಇದು. ಅವ್ರ ಜೊತೆ ಭೇಟಿ ಆದಾಗ ಅವರೇ ಹೇಳಿದಂಥ ಮಾತು ನನಗಿದು. ಪತ್ರಕರ್ತರು ಕೇಳಿದ್ರಂತೆ, ಹೀಗೆ ಹೇಳ್ತಾ ಹೋದ್ರೆ ಒಂದಿಷ್ಟು ಜನ ಇತಿಹಾಸಕಾರರು, ವಿಶೇಷವಾಗಿ ಸೀತಾರಾಮ್ ಗೋಯಲ್ ಅಂತವ್ರು ಉಲ್ಲೇಖ ಮಾಡ್ತಾರೆ, ತಾಜ್ ಮಹಲ್ ಕೂಡ ಶಾಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವಲಿಂಗವಿತ್ತು, ಅಲ್ಲಿದ್ದಂಥ ಶಿವಲಿಂಗವನ್ನ ಮೋಸದಿಂದ ಭಗ್ನಗೊಳಿಸಿ ಶಾಜಾನ್ ತಾಜ್ ಮಹಲ್ ನಂದು ಅಂತ ಹೇಳ್ಕೊಂಡ ಅಂತ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ದಾಖಲು ಮಾಡ್ತಾರೆ. ಅವರ ಪ್ರಕಾರ
ನೀವು ಹಿಂದೂಗಳು ತಾಜ್ ಮಹಲ್ ಕೂಡ ನಮ್ದೇ ಅಂತ ವಾಪಸ್ ತಗೊಂಡು ಬಿಡ್ತೀರಾ? ಪತ್ರಕರ್ತರು ವಕೀಲರಿಗೆ ಮಾಡಿದಂತ ಪ್ರಶ್ನೆ. ಆಗ ವಕೀಲರು ಉತ್ತರ ಕೊಟ್ಟರು. ನಾನು ಕೊಡ್ತಿರುವಂತ ಉತ್ತರ ಅಲ್ಲ, ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಪ್ರಾಕ್ಟಿಸಿಂಗ್ ಲಾಯರ್ ಅವರು ಉತ್ತರ ಕೊಟ್ಟರು. ನೀವು ತಾಜ್ ಮಹಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ತಾಜ್ ಮಹಲ್ ಕೂಡ ಶಾಜಾನ್ ಕಟ್ಟಿಸಿದ್ದಲ್ಲ, ಅದು ಶಿವನ ದೇವಾಲಯ, ಅದು ತೇಜೋಮಹಲ್, ಅಲ್ಲೊಂದು ಶಿವಲಿಂಗವಿತ್ತು ಅಂತ ತಾಜ್ ಮಹಲ್ ಅನ್ನು ತೇಜೋಮಹಲ್ ಆಗಿ ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಕೊಟ್ಟಂತ ಉತ್ತರ. ವಕೀಲರು ಆ ಉತ್ತರ ಕೊಟ್ಟಾಗ ಹೆಮ್ಮೆ ಆಯಿತು ನನ್ನ ನೆಚ್ಚಿನ ಬಂಧುಗಳೇ. DVG ಅವರೇ ಹೇಳಿದಂತ ಮಾತು, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಭವ್ಯಕ್ಕೆ ಹದ್ದಿಲ್ಲ ಆಶ್ಚರ್ಯ ಹಿರಿದಲ್ಲ, ಸಿದ್ಧನಿರು ಸಕಲ ಮಂಕುತಿಮ್ಮ. ಕರ್ಮ ಎದ್ದು ಕುಣಿದಾಡ್ತಿದೆ ಅಂತ ಭಾಸವಾಗಬಹುದು, ದೈವ ದೇವರುಗಳು ನಿದ್ರಿಸ್ತಿದ್ದಾರೆ ಅಂತ ಭಾಸವಾಗಬಹುದು. ಯಾವ ಕ್ಷಣದಲ್ಲಿ ಭಗವಂತ ಎದ್ದು ಬಂದು ಧರ್ಮ ರಕ್ಷಣೆ ಮಾಡ್ತಾನೋ ಹೇಳಲಿಕ್ಕಾಗೋದಿಲ್ಲ. ಆ ಭವ್ಯಕ್ಕೆ ಆಶ್ಚರ್ಯಕ್ಕೆ ಸಿದ್ಧನಾಗಿರು ಸಾಕು ನೀನು. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳಿದಂತ ಮಾತು, ಅದಕ್ಕೆ ಸಿದ್ಧರಾಗೋಣ. ಇನ್ಯಾರನ್ನ ವಿರೋಧಿಸುವಂತ ಅವಶ್ಯಕತೆ ಇಲ್ಲ. ನಮ್ಮ ಮನೆಗಳಲ್ಲಿ ನಾವು ಜಾಗೃತಿಯನ್ನ ತಂದ್ರೆ ಸಾಕು. ನಾವು ಒಬ್ಬ ಧರ್ಮದ ಹಾದಿನಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ, ಧರ್ಮದ ಕಾರ್ಯವನ್ನ ಮಾಡ್ತಾ, ಧರ್ಮದ ಹಾದಿನಲ್ಲಿ ನಾವು ನಡೆದ್ರೆ ಸಾಕು. ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತ ನಮ್ಮ ಧರ್ಮ ಕಾರ್ಯಕ್ಕೆ ಜಯವನ್ನ ತಂದು ಕೊಟ್ಟೇ ಕೊಡ್ತಾರೆ. ಇದು ಭಗವಂತನ ಮಾತು. ಆ ಭಗವಂತನ ಮೇಲೆ ಇಟ್ಟಿರುವಂತ ಆ ನಂಬಿಕೆ ಇದುವರೆಗೂ ನಮ್ಮ ಧರ್ಮ ರಕ್ಷಣೆ ಮಾಡಿರೋದು. ಮಂಕುತಿಮ್ಮನ ಕಗ್ಗಗಳಲ್ಲಿ ಮೊಟ್ಟ ಮೊದಲನೇದಾಗಿ ಬರೆದಂತ ಮಾತು ಅದೇ DVG ಅವರು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅವರೇ ದೇವ ಸರ್ವೇಶ ಪರಬಮ್ಮನೆಂದು ಆವುದನ್ನು ಕಾಣದೆಯೂ ಜನರು ಮಳ್ತಿಯಂ ನಂಬೇರು. ಆ ವಿಚಿತ್ರಕ್ಕೆ ನಮಿಸುವ ಮಂಕುತಿಮ್ಮ ಭಗವಂತನ ಮುಂದೆ ನಿಂತು ನಮಸ್ಕಾರ ಮಾಡ್ತೀವಿ. ಯಾರಿಗೆ ನಮಸ್ಕಾರ? DVG ಅವರು ಹೇಳಿದ್ರು, ದೇವರಿಗೆ ಮಾತ್ರ ಅಲ್ಲಪ್ಪ, ಕಣ್ಣು ಮುಂದೆ ಕಾಣದೇ ಇರುವಂತ ಆ ಒಬ್ಬ ಭಗವಂತನ ಮೇಲೆ ಲಕ್ಷಾಂತರ ವರ್ಷಗಳಿಂದ ನಂಬಿಕೆಯನ್ನು ಇಟ್ಟು ಬಂದಿದ್ದಾರಲ್ಲ, ಆ ಭಗವಂತನ ಮೇಲೆ ಭಕ್ತರು ಇಟ್ಟಿರುವಂತ ನಂಬಿಕೆಗೆ ನಮಿಸಪ್ಪ ನೀನು ಅಂತ DVG ಅವರು ಹೇಳಿದಂತ ಮಾತು. ನಂಬಿಕೆಯ ತಾಕತ್ತಂತಹದ್ದು, ನಂಬಿಕೆಯ ಬಲ ಅಂತಹದ್ದು. ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿ ಅಂತಲೇ ಹಿರಿಯರು ಹೇಳಿದ್ದು. ನೀವು ಯಾವ ಗ್ರಂಥವನ್ನಾದರೂ ತೆಗೆದು ನೋಡಿ, ಯಾವ ಆಚಾರ್ಯರು ಬರೆದಿರುವಂಥ ಯಾವ ಭಾಷ್ಯವನ್ನ ಬೇಕಾದರೂ ತೆಗೆದು ನೋಡಿ, ಕೊನೆಗೆ ಹೇಳುವಂಥ ಮಾತಿದೆ, ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಡು, ಆತ ಇದ್ದಾನೆ ರಕ್ಷಣೆ ಮಾಡಲಿಕ್ಕೆ. ಆ ಭಗವಂತನ ಮೇಲೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಧರ್ಮ ಕಾರ್ಯವನ್ನು ಮುಂದುವರಿಸೋಣ ಅಂತ ಕೇಳ್ತಾ, ನನ್ನ ನೆಚ್ಚಿನ ಬಂಧುಗಳೇ, ಈ ಧರ್ಮ ಕಾರ್ಯದಲ್ಲಿ ಕಾಶಿ ವಿಶ್ವನಾಥರ ಕಾರ್ಯ, ಶ್ರೀಕೃಷ್ಣ ಪರಮಾತ್ಮರ ಕಾರ್ಯ, ಅಯೋಧ್ಯೆಯ ಒಂದು ಕಾರ್ಯ ಸಾಕಾರ ಆಗಬೇಕಂದ್ರೆ 500 ವರ್ಷ ಬೇಕಾಯಿತು ನಮಗೆ. 500 ವರ್ಷಗಳು ಕಳೆದು ಹೋಗಿದ್ವು. ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ರಾಮ ಮಂದಿರದ ಮುಂದೆ ಒಂದು ವೇದೋಕ್ತವಾಗಿ ದೀಪವನ್ನು ಬೆಳಗಿ. ಆದರೆ ನಮ್ಮ ಸಂಘಟಿತ ಬಲ, ಭಗವಂತನ ಕೃಪಾಶೀರ್ವಾದ, ಅದೇ ಅಯೋಧ್ಯೆ, ಅದೇ ರಾಮ ಮಂದಿರದ ಮುಂದೆ 500 ವರ್ಷಗಳ ನಂತರ ಇವತ್ತು 28 ಲಕ್ಷ ದೀಪಗಳನ್ನು ಹಚ್ಚಿಡುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡಿದೆ. ಇದೇ ರೀತಿಯಲ್ಲಿ ಕಳೆದ 3.5 ಶತಮಾನಗಳಿಂದ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ. ಎಷ್ಟೋ ಶತಮಾನಗಳಿಂದ ಮಥುರಾ ಕೃಷ್ಣ ಜನ್ಮಭೂಮಿಯಲ್ಲಿ ಕೃಷ್ಣನೂ ಕಾದು ಕೂತಿದ್ದಾರೆ. ಅವರ ಕಾರ್ಯ ಯಾವತ್ತು ಸಾಕಾರಗೊಳ್ಳುತ್ತೆ? ಆ ಕಾರ್ಯ ಆಗಬೇಕಾದ್ರೂ ಪ್ರಶ್ನೆಗಳು ಬರ್ತಾವೆ, ಈಗಾಗಲೇ ಹುಟ್ಕೊಂಡಿದ್ದಾವೆ. ಮಥುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ? ಕೃಷ್ಣ ಅಲ್ಲೇ ಹುಟ್ಟಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಕೃಷ್ಣ ಇದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ಕೃಷ್ಣ ಕಾಲ್ಪನಿಕ ಅಲ್ವಾ? ಈಗಲೇ ಪ್ರಶ್ನೆಗಳು ಹುಟ್ಟಿದ್ದಾವೆ. ಅಂದು ರಾಮ ಮಂದಿರಕ್ಕೆ ಹುಟ್ಟಿದಂತ ಪ್ರಶ್ನೆ ಇವತ್ತು ಕೃಷ್ಣ ಜನ್ಮಭೂಮಿಗೂ ಹುಟ್ಟಿದ್ದಾವೆ. ಈ ಪ್ರಶ್ನೆಗಳು ಮುಂದೆ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಕೃಷ್ಣನ ಅಸ್ತಿತ್ವಕ್ಕೂ ಪ್ರಶ್ನೆ ಹಾಕಿದ್ರು, ಆಗಲೂ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಮೂಡಿರಬೇಕಂದ್ರೆ ಆಗಲೂ ನಮ್ಮ ಮಕ್ಕಳು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ, ನಾನು ಪುರಾವೆಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳಲ್ಲಿ ಬರಬೇಕಾದಂಥ ಧರ್ಮ ಜಾಗೃತಿ ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ್ನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪ್ರಿತುಷಾರ, ಪ್ರಿತುಷಾರನ ಮಗ ಪ್ರಿತ್ಯೋತ್ತಮ, ಪ್ರಿತ್ಯೋತ್ತಮನ ಮಗ ಉಷಾನು, ಉಷಾನ್ನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮಕವಚ, ರುಕುಮಕವಚನ ಮಗ ಪಾರವೃತ, ಪಾರವೃತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರಭ, ವಿದ್ರಭನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿಯ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿ ಮಗ ದಾಸಾಯಿ, ದಾಸಾಯಿ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿ ಮಗ ಭೀಮರಥ್, ಭೀಮರಥನ ಮಗ ನವರಥ್, ನವರಥನ ಮಗ ದಾಶರಥ್, ದಾಶರಥನ ಮಗ ಶಾಕೂನಿ, ಶಾಕೂನಿ ಮಗ ಕರಂಭಿ, ಕರಂಭಿಯ ಮಗ ವಿದ್ವರಥ್, ವಿದ್ವರಥನ ಮಗ ಶೂರ, ಶೂರನ ಮಗ ಶಾಮಿನ್, ಶಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಹೃದಿಕ್, ಹೃದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವನ ಮಗನೇ ಚಂದ್ರವಂಶ ಚಕ್ರವರ್ತಿ, ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ
ಧರ್ಮ ಜಾಗೃತಿ ನಮ್ಮ ಮನೆಯ ಒಂದೊಂದು ಮಗುವಿನಲ್ಲೂ ಬರುವಂತಾಗಲಿ. ಆ ಕೆಲಸವನ್ನು ಪೋಷಕರೇ ಮಾಡಬೇಕು. ಪೋಷಕರೇ ಮಕ್ಕಳಲ್ಲಿ ಆ ಧರ್ಮ ಜಾಗೃತಿಯನ್ನು ಮೂಡಿಸಿ, ಆ ಧರ್ಮ ಜಾಗೃತಿನಲ್ಲಿ ಸ್ವಾಭಿಮಾನ ನಮ್ಮ ಮಕ್ಕಳಲ್ಲಿ, ಈ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದಕ್ಕೆ ಸ್ವಾಭಿಮಾನ. ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತು, ಯಾರಪ್ಪ ನೀನು ಯಾವ ಸಮಾಜಕ್ಕೆ ಸೇರಿದವನು, ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಯಾವುದು? ನಮ್ಮ ದೌರ್ಭಾಗ್ಯ ಯಾರಾದ್ರೂ ಬಂದು ನಮ್ಮ ಮುಂದೆ ಈ ಪ್ರಶ್ನೆ ಮಾಡಿದ್ರೆ ನಮ್ಮ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ನಮ್ಮ ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಹೇಳ್ಕೊಳ್ಳಿಕ್ಕೆ, ಆದ್ರೆ ಆ 100 ಕೋಟಿ ಹಿಂದೂಗಳಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ ಪೂಜಾರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ, ಒಬ್ಬ ಹಿಂದೂ ರಾಜ್ಪೂತ್ ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗ ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರ್ಲಿ. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಾನು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ನಿಮ್ಮನ್ನು ಹೇಳ್ಕೊಂಡು ತಿರುಗಾಡಿ, ಆದರೆ ನನ್ನ ರಾಜಕೀಯ ಆಸಕ್ತಿ ನನ್ನ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮರೆಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ. ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಹಿಂದೂಗಳ ಬಾಯಿಂದ ಬರಬೇಕಾದಂತ ಉತ್ತರ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿಕೊಟ್ಟೋದಂತ ಉತ್ತರ, ಹಿಂದೂಗಳ ಪರಿಚಯ. मैं शंकर का वह क्रोध अल्लल कर सकता जुग को क्षार क्षार, मैं डमरू का वह प्रणयंकार ध्वनि जिसमें निषदा भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुटे जल सलंबर जड़ चेतन तो कैसा विस्मय, ಹಿಂದೂ ತನ ಮನ, ಹಿಂದೂ ಜೀವನ, ರಗ ರಗ ಹಿಂದೂ ಮೇರಾ ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿಕೊಟ್ಟೋದ್ರಲ್ಲ, ಅದು ನಮ್ಮ ಸ್ವಾಭಿಮಾನದ ಪರಿಚಯ. ಈ ಸ್ವಾಭಿಮಾನ ಯಾವತ್ತು ಕಣ್ಣು ಮುಂದೆ ಕಾಣಿಸೋದು? ಧರ್ಮ ಸಂಕೇತಗಳನ್ನು ಧರಿಸಿ ನಡೆದಾಗ. ಹಣೆ ಮೇಲಿಡುವಂತ ಕುಂಕುಮ ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಿಶ್ಚಿತವಾಗಿ ಗಂಧ, ಚಂದನ, ಕುಂಕುಮ, ಭಂಡಾರ, ವಿಭೂತಿ ಏನೋ ಒಂದು ಹಣೆಗೆ ಧರಿಸಿರಲೇಬೇಕು. ಕಾರಣ ಅದೊಂದು ಸಂಕೇತ. ತ್ರಿಗುಣಾತೀತನಾಗಿರುವಂತ ಶಿವನನ್ನು ತ್ರಿಕಾರ ರೂಪದಲ್ಲಿ ತಂದು ಹಣೆಗೆ ಬೆಳೆದಿರುವಂತ ಪರಂಪರೆ ನಮ್ಮದು. ಆ ವಿಭೂತಿ ನಾವಡ್ಲಿ ಇಡ್ಲಿಲ್ಲ ಅಂದ್ರೆ ಇನ್ ಯಾರು ಇಡ್ತಾರೆ? ಗಂಧ ಚಂದನ ಯಾವ ಮಣ್ಣಿನಲ್ಲಿ ಕೃಷ್ಣ ಓಡಾಡಿ ಹೋದ್ನೋ ಅದೇ ಗಂಧವನ್ನ ನಾವು ಗೋಪಿ ಚಂದನವಾಗಿ ಹಣೆ ಮೇಲೆ ಧರಿಸ್ತೀವಲ್ಲ, ಅದನ್ನ ನಾವು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರ ಸ್ವಾಮಿ? ನಮಗೆ ಬರಬೇಕಾದಂತ ಪರಂಪರೆ ಅಲ್ವಾ, ನಾವು ತಿಳ್ಕೊಳ್ಬೇಕಾದಂತ ಧರ್ಮಜ್ಞಾನ ಅಲ್ವಾ? ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ನಂತರವೂ ಕೂಡ ಈ ಧರ್ಮ ಇವತ್ತಿಗೂ ಜೀವಂತವಾಗಿದೆ. ಈ ಧರ್ಮದ ಉತ್ತರಾಧಿಕಾರಿಯಾಗಿ, ವಾರಸುದಾರನಾಗಿ ನಾನು ಜೀವಂತವಾಗಿದ್ದೀನಿ ಅಂತ ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಲಿಕ್ಕೆ ಸ್ವಾಭಿಮಾನದಿಂದ ಹಿಡುವಂತ ಕುಂಕುಮ, ಗಂಧ, ಚಂದನ ಅದನ್ನು ಧರಿಸೋದನ್ನ ನಮ್ಮ ಮಕ್ಕಳಿಗೆ ಕಲಿಸಿಕೊಡಲೇಬೇಕು. ಕನಿಷ್ಠ ಪಕ್ಷ ಹೇಳ್ಕೊಡೋಣ. ಧರಿಸೋದು ಬಿಡೋದು ಅವ್ರ ಕೆಲಸ, ಅವ್ರು ಮಾಡ್ಕೊಂತಾರೆ. ಹೇಳಿಕೊಡುವಂಥ ಪ್ರಕ್ರಿಯೆನಾದರೂ ನಾವು ಮುಂದುವರಿಸೋಣ ಅಂತ ಕೇಳ್ಕೊಂತ, ನನ್ನ ನೆಚ್ಚಿನ ಬಂಧುಗಳೇ, ಈ ಧರ್ಮದ ಹೊಣೆಗಾರಿಕೆ ನಮ್ಮದು, ಈ ಪರಂಪರೆ ಜವಾಬ್ದಾರಿ ನಮ್ಮದು. ದಯವಿಟ್ಟು ಅದನ್ನು ಮರೆಯೋದು ಬೇಡ. ಭಗವಂತ ಹಾಕಿಕೊಟ್ಟಂಥ ಹಾದಿನಲ್ಲಿ ನಡೆಯೋಣ. ಒಂದು ಕಾಲದಲ್ಲಿ ಶಂಕರಾಚಾರ್ಯರು ಇಡೀ ಅಖಂಡ ಭಾರತದ ಪ್ರವಾಸವನ್ನು ಮಾಡಿದ್ದು ಯಾವ ಕಾರಣಕ್ಕೆ? ಈ ಧರ್ಮ ಉಳಿಸ್ಲಿಕ್ಕೋಸ್ಕರ. ಮಧ್ವಾಚಾರ್ಯರು, ರಾಮಾನುಜರಂತವರು ಭಾಷ್ಯಗಳ ಮೇಲೆ ಭಾಷ್ಯಗಳನ್ನು ಬರೆದು ಒಂದೊಂದು ಮಠದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಧರ್ಮ ಬೋಧನೆ ಇಡೀ ಜೀವನದಾದ್ಯಂತ ಯಾಕೆ ಮಾಡಿದ್ರು? ಈ ಪರಂಪರೆ ಉಳಿಸ್ರಪ್ಪ, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಿ. ಆ ಆಚಾರ್ಯವರಣ್ಯರಿಂದ ಹಿಡಿದು ಇಲ್ಲಿನವರೆಗೂ ನಮ್ಮ ಧರ್ಮವನ್ನು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರುವಂಥ ಆ ದಿವ್ಯತ್ರಿಯರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಲಿಕ್ಕೋಸ್ಕರನಾದರೂ ಪರಂಪರೆಯನ್ನು ಜೀವಂತವಾಗಿರಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ, ನಂಗೆರಡು ಮಾತನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿರುವಂಥ ಎರಡು ಮಾತನ್ನು ಕೇಳಿಸ್ಕೊಂಡಂತ ಎಲ್ಲ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ಮಾತಾ ಭಗಿನಿಯರಿಗೆ, ದೇಶಭಕ್ತ ಬಾಂಧವರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.